ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದೆ ಎಕ್ಕ ಸಿನಿಮಾದು ಪೋಸ್ಟ್ಪೋನ್ ಬಗ್ಗೆ. ಸೊ ಎಲ್ಲರೂ ಕೂಡ ಕಾಮೆಂಟ್ ಹಾಕಿದ್ರಿ, ಪೋಸ್ಟ್ಪೋನ್ ಆಗಲ್ಲ ಬ್ರದರ್, ಆಲ್ಮೋಸ್ಟ್ ರಿಲೀಸ್ ಆಗುತ್ತೆ ಅಂತ ಕೆಲವೊಬ್ರು ಹಾಕಿದ್ರಿ. ಸೊ ಇದ್ರ ಬಗ್ಗೆ ಇವತ್ತು ಒಂದು ಕ್ಲಾರಿಟಿ ವಿಡಿಯೋ ಆ್ಯಂಡ್ ತುಂಬ ಜನ ಒಂದು ಪ್ರೀವಿಯಸ್ ವಿಡಿಯೋ ಹಿಂದ್ಗಡೆ ತುಂಬ ಕಾಮೆಂಟ್ ಮಾಡಿದ್ರಿ. ಎಕ್ಕ ಸಿನಿಮಾ ರಿಲೀಸ್ ಬಗ್ಗೆ ಏನು ಮಾತಾಡಿ, ರಿಲೀಸ್ ಏನಾಯಿತು, ಏನು ಕತೆ ಅನ್ನೋದ್ರ ಬಗ್ಗೆ ತುಂಬ ಜನ ಕೇಳಿದ್ರಿ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಏನಾಯಿತು, ಏನು ಕತೆ ಅನ್ನೋದ್ರ ಬಗ್ಗೆ ವಿಚಾರ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಈಗ ನಾವು ಸದ್ಯಕ್ಕೆ ವೇಟ್ ಮಾಡಿದಂಥ ಸಿನಿಮಾ ಅಂದರೆ ಎಕ್ಕ ಅಂತಲೇ ಹೇಳ್ಬೋದು. ಸೊ ಎಕ್ಕ ಸಿನಿಮಾ ಜೂನ್ 6ನೇ ತಾರೀಕಿಗೆ ರಿಲೀಸ್ ಆಗುತ್ತೆ ಅಂತ ಅಫಿಷಿಯಲಾಗಿ ಕನ್ಫರ್ಮ್ ಆಗಿ ಒಂದು ಪೋಸ್ಟರ್ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಸಿನಿಮಾ ತಂಡ ಅನೌನ್ಸ್ಮೆಂಟ್ ಮಾಡ್ಕೊಂಬಂದಿತ್ತು. ಬಟ್ ಈಗ ಯಾವುದೇ ರೀತಿಯಾದಂಥ ಸಿನಿಮಾ ಡೇಟ್ ಹತ್ರ ಬಂದರೂ ಕೂಡ ಯಾವುದೇ ರೀತಿಯಾದಂಥ ಒಂದು ಡೇಟ್ ಚೇಂಜ್ ಬಗ್ಗೆನೂ ಕೂಡ ಮಾತಾಡಿಲ್ಲ. ಆ್ಯಂಡ್ ಆಲ್ಸೋ ಸಿನಿಮಾದ ಒಂದು ಪ್ರಮೋಷನ್ ಆ್ಯಕ್ಟಿವಿಟಿ ಬಗ್ಗೆನೂ ಕೂಡ ಯಾವುದೇ ಒಂದು ಮಾಹಿತಿನೂ ಇಲ್ಲ. ಆ್ಯಂಡ್ ಯಾವುದು ಕೂಡ ನಾವು ನೋಡ್ತಾ ಇದ್ದೀವಿ, ಏನೋ ಒಂದು ಆ್ಯಕ್ಟಿವಿಟಿ ಕಾಣ್ತಾ ಇಲ್ಲ. ಈಗ ಸಿನಿಮಾ ಜೂನ್ 6ಕ್ಕೆ ರಿಲೀಸ್ ಆಗುತ್ತೆ ಅನ್ನೋದು ಒಂದು ಕಡೆ ಒಬ್ಬರು ಇದ್ದರೆ, ಇನ್ನೊಂದು ಕಡೆ ಆಗಲ್ಲ ಅನ್ನೋ ಇನ್ನೊಬ್ರು ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ. ಬಟ್ ಈ ಎರಡನ್ನೂ ಹೇಳ್ತಾ ಹೋಯ್ತು ಅಂತಂದರೆ ಸಿನಿಮಾ ರಿಲೀಸ್ ಆಗುತ್ತಾ ಆಗಲ್ವಾ ಅನ್ನೋ ಒಂದು ಕನ್ಫರ್ಮೇಷನ್ ಏನಿದು ಅನ್ನೋದು ಕೇಳೋದಾಯಿತು ಅಂತಂದರೆ, ಖಂಡಿತವಾಗ್ಲೂ ಸಿನಿಮಾ ಜೂನ್ 6ಕ್ಕೆ ರಿಲೀಸ್ ಆಗ್ತಾ ಇಲ್ಲ. ಸೊ ಏನಕ್ಕೆ ಆಗ್ತಾ ಇಲ್ಲ, ಯಾಕೆ ಇವರು ಒಂದು ಕಾನ್ಫಿಡೆಂಟಾಗಿ ಈ ರೀತಿಯಾದಂಥ ಒಂದು ಡೇಟನ್ನು ಅನೌನ್ಸ್ಮೆಂಟ್ ಮಾಡುವಂಥದ್ದು ಬಟ್ ಮುಂದೆ ಹಾಕುವಂಥದ್ದು. ಸೊ ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋದಾಯ್ತು ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ರಿಲೀಸ್ ಆಗದೆ ಥಿಯೇಟರ್ಸ್ಗಳು, ಎಷ್ಟೋ ಥಿಯೇಟರ್ಸ್ಗಳು ಮತ್ತೆ ಕ್ಲೋಸ್ ಆಗ್ತಾ ಇರುವಂಥದ್ದು. ಆ್ಯಂಡ್ ಪರಭಾಷಾ ಸಿನಿಮಾಗಳು ಕೂಡ ಒಂದು ಹಾವಳಿ ಜಾಸ್ತಿ ಆಗಿರುವಂಥದ್ದು. ಬೆಂಗಳೂರು ಹೊರತುಪಡಿಸಿ ಹೇಳ್ತಾ ಇರೋದು ನಾನು, ಬೆಂಗಳೂರು ಹೊರತುಪಡಿಸಿ ಯಾವುದೇ ಸಿನಿಮಾ ಇಲ್ಲದ ಕಾರಣ ಪರಭಾಷಾ ಸಿನಿಮಾಗಳನ್ನು ಹಾಕೊಳ್ಳುವಂಥ ಪರಿಸ್ಥಿತಿ ಬಂದಿರುವಂಥದ್ದು ಥಿಯೇಟ್ರ್ ಓನರ್ಸ್ಗಳಿಗೆ. ಬಟ್ ಕನ್ನಡ ಸಿನಿಮಾಗಳ ಸಂಖ್ಯೆ ಕಮ್ಮಿ ಆಗಿದೆ. ಬಟ್ ಈಗ ಸದ್ಯಕ್ಕೆ ಒಂದು ಎಕ್ಕ ಸಿನಿಮಾ ರಿಲೀಸ್ ಆಗುತ್ತೆ ಜೂನ್ 6ಕ್ಕೆ ಅನ್ನೋ ಒಂದು ಕ್ರೇಜಲ್ಲಿ ಎಲ್ಲರೂ ಕೂಡ ಇದ್ದರು. ಬಟ್ ಈಗ ಅದನ್ನು ಕೂಡ ಒಂದು ರೀತಿಯಲ್ಲಿ ನಿರಾಸೆ ಉಂಟು ಮಾಡಿದೆ. ಸೊ ಇದಕ್ಕೆ ಕಾರಣ ಏನು ಅಂತ ಸಿಂಪಲಾಗಿ ಹೇಳ್ಬಿಡ್ತೀನಿ. ಕೆಲವೊಂದು ಪೋಸ್ಟ್ ಪ್ರೊಡಕ್ಷನ್ನಲ್ಲಿರುವಂಥ ಕೆಲವೊಂದು ಕೆಲಸಗಳು ಬಾಕಿ ಇದೆ ಅಂತೆ. ಸಮ್ ಡಬ್ಬಿಂಗ್ಸ್ ಆಗಿರ್ಬೋದು ಆ್ಯಂಡ್ ವಿಜುವಲ್ಸಲ್ಲಿ ಒಂದು ಕಲರ್ ಗ್ರೇಡಿಂಗ್ ಮಾಡೋದಾಗಿರ್ಬೋದು, ಸಮಥಿಂಗ್ ಲೈಕ್ ಈ ರೀತಿಯಾದ ಪೋಸ್ಟ್ ಪ್ರೊಡಕ್ಷನಲ್ಲಿರುವಂಥ ಸಮಥಿಂಗ್ ಕೆಲಸಗಳು, ಬ್ಯಾಕ್ವರ್ಡ್ ಕೆಲಸಗಳು ಅಂದರೆ ಬ್ಯಾಕ್ ಎಂಡಲ್ಲಿ ಮಾಡುವಂಥ ಕೆಲಸಗಳು ತುಂಬ ಪೆಂಡಿಂಗ್ ಇರೋ ಕಾರಣವಾಗಿ ಯಾವುದೇ ರೀತಿಯಾದಂಥ ಒಂದು ರಿಲೀಸ್ ಡೇಟ್ನ ಒಂದು ಏನು ಜೂನ್ 6ಕ್ಕೆ ಅನ್ನುವಂಥದ್ದು ಕ್ಯಾನ್ಸಲ್ ಮಾಡಿದ್ದಾರೆ. ಬಟ್ ಒಂದು ಕ್ಲಾರಿಟಿಯನ್ನು ನಾನು ಯಾವುದೇ ವಿಡಿಯೋ ಮಾಡಿದ್ರು ಯಾವುದೇ ಸಿನಿಮಾ ತಂಡಕ್ಕೆ ನಾನು ಹೇಳೋದೇನು ಅಂತಂದರೆ, ನೀವು ಕೊಟ್ಟಂಥ ಒಂದು ಡೇಟ್ಗೆ ನೀವು ರಿಲೀಸ್ ಮಾಡಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಎಲ್ರಿಗೂ ಬೇಜಾರಾಗುತ್ತೆ. ಸೊ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಇದನ್ನು ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ, ಸೊ ಸಿನಿಮಾ ಡೇಟ್ ಹತ್ರ ಕೊಟ್ಟಿರ್ತೀರ, ಸೊ ಆ ಡೇಟ್ ಹತ್ರ ಬರ್ತಾ ಇದೆ ಅಂದಾಗ ದಯವಿಟ್ಟು ಒಂದು ಇನ್ಫಾರ್ಮೇಷನ್ನ ಎಲ್ರಿಗೂ ತಿಳಿಸಿ. ದಯವಿಟ್ಟು ಯಾಕೆ ಅಂತಂದರೆ ಎಲ್ಲರೂ ಕೂಡ ವೇಟಿಂಗಲ್ಲಿ ಇರ್ತಾರೆ. ಸೊ ಒಂದು ಪೋಸ್ಟ್ಪೋನ್ ಆಗಿದೆ, ಒಂದು ಕಾರಣಾಂತರದಿಂದ ಪೋಸ್ಟ್ಪೋನ್ ಆಗಿದೆ ಅಂತ ತಿಳಿಸ್ಬೇಕು. ಯಾಕೆಂದರೆ ನೆಕ್ಸ್ಟ್ ಮಂತೆ ಜೂನ್ 6ಕ್ಕೆ ರಿಲೀಸ್ ಅಂತಲೇ ಇನ್ನೊಂದು 15-20 ದಿನ ಇರ್ಬೋದೇನೋ ಅಷ್ಟೇ. ಬಟ್ ಕಾತುರತೆಯಿಂದ ಕಾಯ್ತಿರುವಂಥ ಎಲ್ಲ ಅಭಿಮಾನಿಗಳಿಗೂ ನಿರಾಸೆ ಆಗುತ್ತೆ. ಸೊ ಸಿನಿಮಾ ಟೀಮ್ಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ, ನೀವು ಈಗೇನಾದರೂ ವೀಡಿಯೋ ಸಿನಿಮಾ ಟೀಮಲ್ಲಿ ಯಾರಿಗೂ ತಲುಪಿದ್ರೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟೇ, ನೀವು ಮುಂದಿನ ಡೇಟನ್ನು ಅನೌನ್ಸ್ಮೆಂಟನ್ನು ನೆಕ್ಸ್ಟ್ ಪೋಸ್ಟ್ರಲ್ಲಿ ಖಂಡಿತವಾಗ್ಲೂ ಕೊಡಿ. ಅದನ್ನು ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಮಾಡಬೇಡಿ. ಸೊ ಆಲ್ರೆಡಿ ಈಗ ನಾನು ತುಂಬ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಕನ್ನಡ ಚಿತ್ರರಂಗದಲ್ಲಿ ಆಲ್ರೆಡಿ ಈಗ 6 ತಿಂಗಳು ಆಗ್ತಾ ಬಂತು 2025 ಶುರುವಾಗಿ. ಸೊ ಯಾವುದೇ ಒಂದು ಸ್ಟಾರ್ ನಟರ ಸಿನಿಮಾಗಳು ಕೂಡ ಇಲ್ಲ. ಕೆಲವೊಂದು ಸಣ್ಣ ಪುಟ್ಟ ಸಿನಿಮಾಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಬಟ್ ಅದ್ರ ಜೊತೆಗೆ ಯಾವುದೇ ಒಂದು ಸಿನಿಮಾ ಇಲ್ದಿರೋ ನಿಜವಾಗ್ಲೂ ಬೇಜಾರು ತರ್ತಿರುವಂಥ ಸಂಗತಿ. ಸೊ ದಯವಿಟ್ಟು ನೀವೀಗ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಆದಷ್ಟು ಬೇಗ ಸಿನಿಮಾದ ಒಂದು ರಿಲೀಸ್ ಡೇಟ್ ಅನೌನ್ಸ್ ಮಾಡಿ. ಆ್ಯಂಡ್ ನನಗೆ ಕೇಳ್ಬೋದು, ನೀವು ಯಾವಾಗ ರಿಲೀಸ್ ಆಗ್ಬೋದು ಬ್ರದರ್ ಯಾಕೆ ಅಂದರೆ, ನನಗನ್ಸೋ ಪ್ರಕಾರವಾಗಿ ಜೂನ್ ಎಂಡಲ್ಲಿ ಏನಾದ್ರು ಪ್ಲ್ಯಾನ್ ಮಾಡ್ಕೊಳ್ತಾರೋ ಅಥವಾ ಜುಲೈಯಲ್ಲಿ ಏನೋ ಪ್ಲ್ಯಾನ್ ಮಾಡ್ಕೋಬೋದು ಫಸ್ಟ್ ವೀಕಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮೇಲೆ ಆಗೋದಿಲ್ಲ. ಸೊ ಅಷ್ಟರೊಳಗೆ ಬರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ, ಗೊತ್ತಿಲ್ಲ. ಬಟ್ ಈ ರೀತಿ ಪೋಸ್ಟ್ಪೋನ್ ಕಥೆಗಳು ಕೇಳಿ ಖಂಡಿತವಾಗ್ಲೂ ಬೇಜಾರಾಗಿದೆ. ಕನ್ನಡ ಇಂಡಸ್ಟ್ರಿಲಿ ಸಿನಿಮಾ ಇಲ್ಲದೆ ಇರೋ ಈ ಟೈಮಲ್ಲೂ ಕೂಡ ಈ ರೀತಿ ಸತಾಯಿಸ್ತಾ ಇದ್ದಾರೆ. ನಿಜವಾಗ್ಲೂ ಬೇಜಾರಾಗ್ತಿರುವಂಥ ಸಂಗತಿ. ಸೊ ನಿಮಗೆ ಈ ಒಂದು ವಿಚಾರವಾಗಿ ಏನು ಅನಿಸುತ್ತೆ, ಎಕ್ಕ ಸಿನಿಮಾದ ಒಂದು ಪೋಸ್ಟ್ಪೋನ್ ಆಗಿರುವಂಥ ಒಂದು ವಿಚಾರದ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಆದಷ್ಟು ಬೇಗ ಎಲ್ಲ ಸಿನಿಮಾ ರಿಲೀಸ್ ಆಗಲಿ, ಬೇಗ ಎಲ್ಲ ಸಿನಿಮಾಗಳು ಥಿಯೇಟ್ರಿಗೆ ಬರಲಿ, ಥಿಯೇಟ್ರಲ್ಲಿ ಕನ್ನಡ ಸಿನಿಮಾಗಳು ರಾಜಿಸ್ಲಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.